ಗೃಹಭಂಗ ಸೀರಿಯಲ್ ನಮ್ಮ ಸೌಂದರ್ಯ ಮೇಡಮ್ ಅವ್ರ ಪ್ರೊಡಕ್ಷನ್, ಕಾಸರವಳ್ಳಿ ಸರ್ ಡೈರೆಕ್ಟ್ರು. ಸೊ ಅದರಲ್ಲಿ ನಿಮ್ಮ ಒಂದು ಪಾತ್ರ ಅಥವಾ ಆ ಒಂದು ಅನುಭವ, ಆ ಒಂದು ವಿಚಾರಗಳು ಹೇಳೋದಾದ್ರೆ? ಒನ್ ಆಫ್ ದ ನನ್ನ ಕೆರಿಯರಲ್ಲೇ ನಾನು ಮರೆಯೋಕ್ಕಾಗದೇ ಇರೋಂಥ ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ ಅದು ಸೌಂದರ್ಯ ಮೇಡಮ್ ಅವರು. ಇಷ್ಟು ಅಂದರೆ ಒಂದು ಮಾಲ್ಗುಡಿ ಡೇಸ್ ಅಂತ ಬರ್ತಾ ಇತ್ತು ನೋಡಿ, ಅದಕ್ಕೆ ಈಕ್ವಲ್ ಆಗಿರೋ ಇನ್ನೊಂದು ಸೀರಿಯಲ್ ಅಂದರೆ ಗೃಹಭಂಗ ನಮ್ಮ ಕರ್ನಾಟಕದಲ್ಲಿ. ಸರ್ ನನಗೆಲ್ಲ ಅವಾಗ ಚಿಕ್ಕ ಹುಡುಗಿರು ಬೇರೆ, ಗ್ರಾಮರಾಗ ಅಂದರೆ ಹಿಂಗಿರಬೇಕು ಅಂತ. ಆಮೇಲೆ ಆಯಿಲ್ ಎತ್ಕೊಂಡು ಎಲ್ಲ ಒರೆಸಿ ಆ ಟಿಪಿಕಲ್ ಆ ಕ್ಯಾರೆಕ್ಟರ್ಗೆ, ಕಮಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಅದಕ್ಕೆ ಹೆಂಗೆ ಬೇಕೋ ಹಂಗೆ ತಯಾರು ಮಾಡಿ, ಸೊ ಎಲ್ಲ ಅವ್ರ ಜೊತೆ ಕಾಂಬಿನೇಷನಲ್ಲಿ ಮಾಡಿದ್ದ ಆ ಸೀರಿಯಲ್ ಮಾತ್ರ ಎಕ್ಸ್ಟ್ರಾರ್ಡ್ನರಿ. ನನಗೆ ಇವಾಗ್ಲೂ ಆ ಒಂದು ಮಾಡಿದ ಆ ಕಥೆನ ತಿರ್ಗಾ ರೀಮೇಕ್ ಮಾಡಿ ತಿರ್ಗಾ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಅಂತ ಅನ್ಸುತ್ತದು. ನಾನು ನಿಮ್ಮನ್ನ ತುಂಬ ನೋಡ್ತಾ ಇದ್ದೆ ನಿಮ್ಮ ಇಂಟರ್ವ್ಯೂ, ಆವಾಗ ನೀವು ಆ್ಯಂಕರಿಂಗ್ ಮಾಡ್ತಾ ಇದ್ರಲ್ಲ ಆವಾಗ. ಸೊ ನನಗೆ ರಘು ಅವ್ರು ಮಾಡ್ತಾ ಇದ್ದ ತಕ್ಷಣ ಅವರೇ ಅಲ್ವಾ, ಬಟ್ ನೀವು ನಮ್ಗೆ ಹೇಳ್ತೀರಾ, ನೀವು ಹಂಗೆ ಇದ್ದೀರಲ್ಲ ಏನು? ನಿಮ್ಮ ಒಂದು ಕೆರಿಯರ್ನ ಮತ್ತೊಂದು ಒಂದು ಪ್ರಮುಖವಾದ ಘಟ್ಟ ಗೃಹಭಂಗ ಸೀರಿಯಲ್, ನಮ್ಮ ಸೌಂದರ್ಯ ಮೇಡಮ್ ಅವ್ರ ಪ್ರೊಡಕ್ಷನ್, ಕಾಸರವಳ್ಳಿ ಸರ್ ಡೈರೆಕ್ಟ್ರು. ಸೊ ಅದರಲ್ಲಿ ನಿಮ್ಮ ಒಂದು ಪಾತ್ರ ಅಥವಾ ಆ ಒಂದು ಅನುಭವ, ಆ ಒಂದು ವಿಚಾರಗಳು ಹೇಳೋದಾದ್ರೆ? ನಿಜವಾಗ್ಲೂ ಅದ್ರ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದರೆ ನನಗದೊಂದು ಒನ್ ಆಫ್ ದ ನನ್ನ ಕೆರಿಯರಲ್ಲೇ ನಾನು ಮರೆಯೋಕ್ಕಾಗದೇ ಇರೋಂಥ ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ ಅದು ಸೌಂದರ್ಯ ಮೇಡಮ್ ಅವ್ರದ್ದು. ಜ್ಞಾಪಕ ಇದೆಯಾ ಸೌಂದರ್ಯ? ಎಷ್ಟು ಚೆನ್ನಾಗಿ ಅವ್ರು ನಮ್ಮ ಜೊತೆ ಬಂದು ಮಾತಾಡ್ಕೊಂಡು ಲಾಸ್ಟ್ ಅದು ಲಾಸ್ಟ್ ಡೇ ಆಫ್ ಗೃಹಭಂಗಾಗೆ ನಮಗೆಲ್ಲ ಪಾರ್ಟಿ ಕೊಟ್ಟು ಅಲ್ಲಿಂದ ಹೋಗಿ 1-2-3 ಮಂತ್ಸಲ್ಲೇ ಅವ್ರದ್ದು ಇದಾಯಿತು. ಸೊ ಹಂಗೆ ಆ ಗೃಹಭಂಗ ಅನ್ನೋದು ಒಂದು ಒಳ್ಳೆ ಮೆಮರಿ ನನಗೆ. ಸಾರಿ ಫಾರ್ ದ ಇಂಟರಪ್ಷನ್. ಪ್ರಶಾಂತಿನಿ ಅಂತಾರಂಗೇನೆ ನನಗೆ ಸೌಂದರ್ಯ ಮೇಡಮೇ ತುಂಬಾ ಜ್ಞಾಪಕ ಬರ್ತಾರೆ. ಹೈದರಾಬಾದಲ್ಲಿ ಅವ್ರು ಹೋದ್ರೆ ಇರ್ತಾ ಇದ್ದಂತ ಗೆಸ್ಟ್ ಹೌಸ್ ಹೆಸರು ಪ್ರಶಾಂತಿನಿ. ಹೌದು, ಇವತ್ತಿಗೂ ಇದೆ ಆ ರೂಮು. ಸೌಂದರ್ಯ ಅವ್ರು ಎಷ್ಟು ತುಂಬಾ ದೊಡ್ಡ ಸ್ಟಾರ್ ಆದ್ಮೇಲೂ ಕೂಡ ಆ ಪ್ರಶಾಂತಿನಿ ಅನ್ನೋ ಆ ಒಂದು ಕಾಟೇಜ್ ಅಲ್ಲೇನೆ ಅವ್ರು ಇರ್ತಾ ಇದ್ರಂತೆ. ನಾನು ಆಮ್ನಿ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ರೀಸೆಂಟ್ ಆಗಿ. ಆಮ್ನಿ ಅವ್ರ ಫ್ರೆಂಡ್ಸ್ ಎಲ್ಲ, ಆಮ್ನಿ ಅವರೆಲ್ಲ ಅವಾಗ ಹೇಳೋರಂತೆ ಸೌಂದರ್ಯ ಅವ್ರಿಗೆ, ಯಾಕೆ ನೀನು ಎಲ್ಲ ಸ್ಟಾರ್ ಹೋಟೆಲ್ ಎಲ್ಬೇಕಾರೆ? ಇಲ್ಲ, ನನಗೆ ಸೌಂದರ್ಯ ಮಾಡಿದ್ದು ಪ್ರಶಾಂತಿನಿ ಅಂತ. ಸೊ ನನಗೆ ಈ ಜಾಗದ ಮೇಲೆ ಗೌರವ. ಅವ್ಳು ದೊಡ್ಡ ಫೋಟೋ ಎಲ್ಲ ಹಾಕಿದ್ದಾರೆ ಅವ್ರದ್ದು. ಸೊ ನನ್ಗೆ ಯಾವಾಗಲೂ ನಿಮ್ಮ ಹೆಸರು ಹೇಳಿದಾಗ ಅದೇ ಕರೆಕ್ಟ್ ಆಗುತ್ತೆ. ಸಾರಿ, ಕಂಟಿನ್ಯೂ. ಗೃಹಭಂಗ ಅನ್ನೋದು ಮರೆಯಕ್ಕಾಗದಿರೋ ಒಂದು ಪ್ರಾಜೆಕ್ಟ್. ಅದರಲ್ಲಿ ಎಷ್ಟು ಅಂದ್ರೆ ಒಂದು ಮಾಲ್ಗುಡಿ ಡೇಸ್ ಅಂತ ಬರ್ತಾ ಇತ್ತು ನೋಡಿ, ಅದಕ್ಕೆ ಈಕ್ವಲ್ ಆಗಿರೋ ಇನ್ನೊಂದು ಸೀರಿಯಲ್ ಅಂದ್ರೆ ಗೃಹಭಂಗ ನಮ್ಮ ಕರ್ನಾಟಕದಲ್ಲಿ. ರಾಕ್ಷಸಗಳ ನಿಮ್ಮಮ್ಮಗೊಂದು ಗಂಡ ಅದು ನಡ್ಕೋಬೇಕು, ಅದನ್ನ ಸರಿಯಾಗಿ ನಡ್ಕೊಂಡಿದ್ದಿದ್ರೆ ನಾನು ಹೆಂಡತಿ ನಡ್ಕೋಬೇಕಾದಂಗೆ ನಡ್ಕೋತಿದ್ದೆ. ಅಷ್ಟು ಒಂದು ಒಳ್ಳೆ ಗಿರೀಶ್ ಕಾಸರವಳ್ಳಿ ಸರ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸು ನನಗೆ ಯಾವ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರೋದು ಆ ಒಂದು ಇದು ಕೂಡ ನನಗೆ ಇವಾಗವರೆಗೂ ಆಗಿಲ್ಲ. ಅಷ್ಟು ಒಳ್ಳೆ ಫಸ್ಟ್ ಡೇ ನಾನು ಫುಲ್ ಮೇಕಪ್ಪಲ್ಲಿ ಹೋಗಿದ ತಕ್ಷಣ ಸರ್ ಒಂದು ಕೊಬ್ಬರಿ ಎಣ್ಣೆ ತೊಗೊಂಬಂದ್ಬಿಟ್ಟು ಮೇಕಪ್ಪೆಲ್ಲ ತೆಗೆದುಬಿಡಿ ಅಂದರೆ. ಸರ್ ನನಗೆಲ್ಲ ಅವಾಗ ಚಿಕ್ಕ ಹುಡುಗಿರು ಬೇರೆ, ಗ್ರಾಮರಾಗ ಅಂದರೆ ಹಿಂಗಿರಬೇಕು ಅಂತ. ಆಮೇಲೆ ಆಯಿಲ್ ಎತ್ಕೊಂಡು ಎಲ್ಲ ಒರೆಸಿ ಆ ಟಿಪಿಕಲ್ ಆ ಕ್ಯಾರೆಕ್ಟರ್ಗೆ, ಕಮಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಅದಕ್ಕೆ ಹೆಂಗೆ ಬೇಕೋ ಹಂಗೆ ತಯಾರು ಮಾಡಿ. ಕ್ಯಾಮ್ರಾಮನ್ ಅವರು ಕೂಡ ನಮ್ಮ ರಾಮಚಂದ್ರ ಸರ್. ಸೊ ಅಷ್ಟು ಚೆನ್ನಾಗಿ ಆ ಪ್ರಾಜೆಕ್ಟ್ ಬಂತು ಅಂದರೆ ಒಂದೊಂದು ಆ್ಯಂಗಲ್ನ ಅವರೆಲ್ಲ ಬುಕ್ಕಲ್ಲಿ ಬರ್ಕೊಂಡು ಬರೋರು. ಅದು ಏನು ಬರ್ಕೊಂಡು ಬರೋರು, ಹಿಂಗೆಲ್ಲ ಜಾಮೆಟ್ರಿ ಥರ ಏನೇನೋ ಆ್ಯಂಗಲ್ಸ್ ಹಾಕೊಂಡು ಬರೋರು, ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದೊಂದು ಸೀನ್ನ ಕೂಡ ಅಷ್ಟು ಚೆನ್ನಾಗಿ ಶೂಟ್ ಮಾಡೋರು. ಮಾಳವಿಕಾ ಅವರು, ಶಾಂತಮ್ಮಜ್ಜಿ. ಸೊ ಎಲ್ಲ ಅವ್ರ ಜೊತೆ ಕಾಂಬಿನೇಷನಲ್ಲಿ ಮಾಡಿದ್ದ ಆ ಸೀರಿಯಲ್ ಮಾತ್ರ ಎಕ್ಸ್ಟ್ರಾರ್ಡ್ನರಿ. ನನಗೆ ಇವಾಗ್ಲೂ ಆ ಒಂದು ಮಾಡಿದ ಆ ಕಥೆನ ತಿರ್ಗಾ ರೀಮೇಕ್ ಮಾಡಿ ತಿರ್ಗಾ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಅಂತ ಅನ್ಸುತ್ತದು. ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಗಲೇ ಅಶ್ವಥ್ ಅವ್ರ ಬಗ್ಗೆ ನಾನು ಕೇಳ್ತಾ, ದಳವಾಯಿ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಇವಾಗ ಗೃಹಭಂಗ ಬಂದಿರೋದಕ್ಕೆ ವಿಷಯ ಕೇಳ್ತೀನಿ. ಅಶ್ವಥ್ ಅವ್ರ ಜೊತೆ ಏನಾರ ಮೆಮೊರಿ? ದಳವಾಯಿನಲ್ಲ, ಅಂಕಲ್ ತುಂಬಾ ವೆರಿ ನೈಸ್ ಪರ್ಸನ್. ಸೊ ಶೂಟಿಂಗಲ್ಲಿ ಹೋದಾಗ ಅವರು ಎಷ್ಟು ಅಂದರೆ, ನಾನು ಅವ್ರು ಎಂಥ ಒಳ್ಳೊಳ್ಳೆ ಸಿನಿಮಾಗಳನ್ನೆಲ್ಲ ನಾವು ನೋಡಿ ಬೆಳೆದವರು. ಅವ್ರ ಕಾಂಬಿನೇಷನಲ್ಲಿ ಬರೋವಾಗ ನನಗೆಲ್ಲ ಕೈಯೆಲ್ಲ ಶಿವರಿಂಗ್ ಬರೋದು. ನಾನು ಎಲ್ಲಿ ಅವ್ರು ಆ ಏಜಲ್ಲಿ ಕೂಡ ಆ ಮೆಮರಿ ಪವರು, ಆ ಡೈಲಾಗ್ ಅವ್ರು ಹೆಂಗೆ ಹೇಳ್ತಾ ಇದ್ರು, ಅವ್ರಿಗೆ ಈಕ್ವಲಾಗಿ ನಾವು ಹೇಳಬೇಕಾ, ನಮ್ಮ ಕೈಯಲ್ಲಿ ಆಗುತ್ತಾ ಅದೆಲ್ಲ ಮಾಡೋದಕ್ಕೆ. ಬಟ್ ತುಂಬ ಭಯ ಆಗೋದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋವಾಗ. ಆ್ಯಂಡ್ ಈಸ್ ವೆರಿ ತುಂಬ ಡೌನ್ ಟು ಅರ್ಥ. ಅವ್ರ ಮಗ ಅಶ್ವಥ್ ಅವ್ರ ಜೊತೆ ಮನೆತನ ಮಾಡಿದೆ, ಶಂಕರ್ ಅಶ್ವಥ್ ಅವರು. ಅವರೂ ಎಂಥ ಒಳ್ಳೆ ಕಲಾವಿದರು. ಮನೆತನಲ್ಲಿ ಕೂಡ ಅವ್ರ ಜೊತೆ ಅವ್ರ ತಂದೆಯ ಒಂದು ಇದು ಟ್ಯಾಲೆಂಟ್ ಅನ್ನೋದು ಅವರಲ್ಲೂ ನೋಡಿದೆ. ತುಂಬ ಚೆನ್ನಾಗಿದೆ. ಅವರಿಬ್ಬರ ಜೊತೆ ವರ್ಕ್ ಮಾಡಿದ್ದು ಐ ಆಮ್ ವೆರಿ ಹ್ಯಾಪಿ. ವಂಡರ್ಫುಲ್. ಎಸ್ ಮಾ. ಸೊ ನನಗಂತೂ ಇಷ್ಟೊತ್ತು ನಿಮ್ಮ ಕೈನಲ್ಲಿ, ನನ್ನ ಕೈನಲ್ಲಿ ಆದಷ್ಟು ನಿಮ್ಮ ಒಂದು ಮೆಮೊರೀಸ್ನ ರಿವೈಂಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಸೊ ಎಲ್ಲನೂ ಒಂದು ಸತಿ ಹಿಂತಿರುಗಿ ನೋಡಿದಾಗ ಏನು ಅನ್ನಿಸ್ತು? ಹಿಂತಿರುಗಿ ನೋಡಿದಾಗ ಇಷ್ಟು ದೂರ ಬಂದ್ಬಿಟ್ಟಿದ್ದೀವ,
ಇಷ್ಟು ಬೇಗ ಇಷ್ಟು ದೂರ ಬಂದ್ಬಿಟ್ಟು ಇವಾಗ ತಾನೇ ಅಲ್ಲೇ ಇದ್ದಂಗಿದೆ ಅಂತ ಅನ್ಸುತ್ತೆ. ನಿನ್ನೆ ಕೂಡ ಶೂಟಿಂಗ್ ಮುಗಿಸ್ಕೊಂಡು ಬರೋವಾಗ ಹೀರೋಯಿನ್ಸ್ ಎಲ್ಲ ಆಂಟಿ ಆಂಟಿ ಅನ್ನೋವಾಗ ಅಷ್ಟು ಬೇಗ ಆಂಟಿಗಳಾಗ್ಬಿಟ್ರು. ಏನು ಇವಾಗ ಸರಿ ನಾವು ಚಿಕ್ಕ ಹುಡುಗರು ಇವಾಗ ಆಂಟಿ ಅಂತಿದ್ದಾರೆ ಈ ಹುಡುಗಿರೆಲ್ಲ ಅಂತ. ಬಟ್ ಸ್ಟಿಲ್ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ರಿಯಾಲಿಟಿ. ಬಟ್ ಸ್ಟಿಲ್ ಯಂಗ್ ಅಟ್ ಹಾರ್ಟ್ ಯಾವಾಗಲೂ. ಸೊ ಆ ಜರ್ನಿ ನಾವು ಏನು ಮಾಡ್ಕೊಂಡು ಬಂದು ಅದು ತುಂಬ ನಮಗೆ ಲೈಫಲ್ಲಿ ಲೆಸನ್ಸ್ ಅನ್ನೋದು ಕಲಿಸ್ಕೊಟ್ಟಿದೆ, ಪೇಷನ್ಸ್ ಅನ್ನೋದನ್ನು ಕಲಿಸ್ಕೊಟ್ಟಿದೆ. ಲೈಫಲ್ಲಿ ಇನ್ನೂ ಮುಂದೆ ಏನು ಬಂದರೂ ಚಾಲೆಂಜಿಂಗಾಗಿ ತೊಗೊಂಡು ಅದನ್ನು ಫೇಸ್ ಮಾಡೋ ಒಂದು ಶಕ್ತಿ ಆ ಒಂದು ಇದಿದೆ. ಸೊ ಇವಾಗಿರೋ ಯಂಗ್ಸ್ಟರ್ಸ್ಗೂ ನಾನು ಅದೇ ಹೇಳ್ತೀನಿ, ಇವಾಗ ತುಂಬ ಪೇಷನ್ಸ್ ಅನ್ನೋದು ತುಂಬ ಕಡಿಮೆ ಇದೆ ಮಕ್ಕಳಲ್ಲಿ. ಎಲ್ಲ ಇಮ್ಮಿಡಿಯೇಟಾಗಿ ಇವತ್ತಾಗಿದ್ದು ನಾಳೆ ಆಗ್ಬಿಡ್ಬೇಕು, ಕಾಯೋ ಅಂಥ ಒಂದು ಟೈಮಲ್ಲಿ ಆ ಟೈಮ್ ಅವ್ರಿಗಿಲ್ಲ. ಸೊ ಪೇಷನ್ಸಾಗಿದ್ದಷ್ಟು ಬೆಸ್ಟ್ ಅನ್ನೋದು ಯಾವಾಗೂ ಕ್ವಾಲಿಟಿ ಆಫ್ ಲೈಫ್ ಇರುತ್ತೆ. ಪ್ರಯತ್ನ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಮುಖ್ಯವಾಗಿ ಹೆಲ್ತ್ ನೋಡ್ಕೋಬೇಕು. ಮಕ್ಕಳು ಇವಾಗಿರೋರು ತುಂಬಾ ಹೆಲ್ತ್ ಬಗ್ಗೆ ಸ್ವಲ್ಪ ಕೆಲವರು ಇದ್ದಾರೆ, ಎಲ್ಲರೂ ಅಂತ ಎಲ್ಲರೂ ಅಲ್ಲ, ಕೆಲವು ಮಕ್ಕಳು ಜಂಕ್ಸ್ ಫುಡ್ಗಳು ತಿಂದು ತುಂಬ ಬೇಗ ಇದಾಗಿ ಹೋಗ್ತಾ ಇದ್ದಾರೆ. ಆ ಜಂಕ್ ಫುಡ್ ಎಲ್ಲ ಬಿಟ್ಟು ನಮಗೆಲ್ಲ ಜಂಕ್ಸ್ ಅಂತಾನೆ ಗೊತ್ತಿಲ್ಲ. ಇವತ್ತು ನೀವು ಹೇಳಿದ್ರಲ್ಲ ಹಿಂಗಿದ್ದೀರಾ ಅಂದ್ರೆ ಆವಾಗ ನಮ್ಮ ಅಮ್ಮ ಮಾಡ್ತಾ ಇದ್ದಿದ್ದು ಒಂದು ಅನ್ನ ಸಾರು ಪಲ್ಯ ಬಿಟ್ರೆ ಮೂರೊತ್ತು ಅದೇ ಇರೋದು. ಒಂದು ಟಿಫನ್ ಇರೋದು ಬಿಟ್ರೆ ಬೇರೆ ಒಂದು ತರತರದ ತಿಂಡಿ ಎಲ್ಲ ಏನ್ ಇರ್ತಾ ಇರಲಿಲ್ಲ. ಅದೆಲ್ಲ ಇದ್ದಿದ್ರಿಂದಾನೇ ಇವತ್ತು ಹೆಲ್ತಿ ಆಗಿದ್ದೀವಿ ನಾವು. ಸೊ ಮಕ್ಕಳಿಗೂ ಅದೇ ಹೇಳೋದು, ಮನೆ ಊಟನೇ ತಿನ್ನಿ, ಆದಷ್ಟು ಆಚೆ ಊಟನ ಜಾಸ್ತಿ ತಿನ್ನೋದು. ನಾನು ಅಲ್ಲೂ ಅಷ್ಟೇ, ಮಕ್ಕಳಿಗೆ ಆದಷ್ಟು ಔಟ್ಸೈಡ್ ಫುಡ್ ಕೊಡೋದೇ ಇಲ್ಲ. ಏನೇ ಆಗಲಿ, ಎಷ್ಟೇ ಕೆಲಸ ಇದ್ರು ಡ್ಯಾನ್ಸ್ ಕ್ಲಾಸಿಂದ ಬಂದು ಅಡುಗೆ ಮಾಡ್ತೀನಿ. ಅವ್ರು ಬೈತಿರ್ತಾರೆ ಮಕ್ಕಳು, ನಮ್ಮನ್ನ ಆಚೆ ತಿನ್ನೋದೇ ಬಿಡಲ್ವಾ ಮಮ್ಮಿ ನೀನು, ಯಾವಾಗ ನೋಡು ಮನೇಲೆ ಅನ್ನ ಸಾಂಬಾರು ಪಲ್ಯ. ನಮ್ಮ ಜನರೇಷನ್ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನ ಆರ್ಟಿಸ್ಟ್ ಮಾಡಿದ್ರು. ಈಗ ನಮ್ಮ ಅಣ್ಣನ ಮಗಳೊಬ್ಳಿದ್ದಾಳೆ, ಅವಳು ನಮ್ ಟ್ರ್ಯಾಕ್ ಅಲ್ಲೇ ಬರ್ತದ್ರೆ ಯಾರು ಬಂದಿಲ್ಲ ಆಗಂದ. ಸೊ ಅವಳು ಇವಾಗ ಆ ಟ್ರ್ಯಾಕ್ ಅಲ್ಲಿ ಬರ್ತಾ ಇದ್ದಾಳೆ. ಸೊ ಫ್ಯೂಚರ್ ನೆಕ್ಸ್ಟ್ ಅವಳಾದ್ರೂ ಹೀರೋಯಿನ್ ಆಗ್ತಾಳೆ. ಅವ್ಳು ನಾವೇನೋ ಅವಾಗ ಒಂಚೂರು ಶಾರ್ಟ್ ಆಗಿದ್ವಿ ಅನ್ನೋ ಒಂದು, ಇವಳು ಇವಾಗಲೇ ನಮ್ಮ ಹೈಟ್ ಇದ್ದಾಳೆ, ಬರೀ 3rd ಸ್ಟ್ಯಾಂಡರ್ಡ್ಗೆ. ಸೊ ಒಳ್ಳೆ ಹೈಟ್ ಅಂಡ್ ಪರ್ಸನಾಲಿಟಿ ಬರ್ತಾಳೆ, ಟ್ಯಾಲೆಂಟು ಇದ್ದಾಳೆ. ಮತ್ತೆ ನಿಮ್ಮಮ್ಮ ನಿಮ್ ಜೊತೆಗೆ ಬಂದಿದ್ದಾರೆ ನೋಡಿ. ನಮ್ಮಮ್ಮ ಫೆಬ್ರವರಿ 14, 2016 ಹೋಗಿದ್ದು ಫೆಬ್ರವರಿ 14th. ಅದೇ 14th 16th 2016. ಇವಳು ಹುಟ್ಟಿದ್ದು ಕರೆಕ್ಟಾಗಿ 2017 ಫೆಬ್ರವರಿ 18. ಅದೇ ನನ್ಗೆ ಅದೇ ಅನ್ಸುತ್ತೆ, ಅವಳ ಬಿಹೇವಿಯರ್, ಅವಳ ಮಾತುಕತೆ, ನಮ್ಮನ್ನ ನೋಡಿದ್ರೆ ಅಷ್ಟು ಪ್ರೀತಿ ಅದೆಲ್ಲ ನೋಡ್ತಾ ಇದ್ರೆ ಇದು ನಮ್ಮಮ್ಮನೇ ಹುಟ್ಟುಬಿಟ್ಟಿದೆ. ಅವರೇ 100% ಡ್ಯಾನ್ಸ್ ಮಾಡ್ತಿದ್ದಾಳೆ, ಅವಳು ಕಲ್ತೇ ಇಲ್ಲ ಅಷ್ಟೇ. ಆಮೇಲೆ ಅದೇ ಆರ್ಟ್ ಮೇಲೆ ಇರೋ ಪ್ರೀತಿ, ಇವರು ಡ್ಯಾನ್ಸರ್ ಹಾಗೆ ಮಾಡ್ತಾಳೆ. ಏನ್ ಪ್ರೀತಿ ಅಂದ್ರೆ ಚಿಕ್ಕ ಮಗು ಅವಾಗ್ಲೇ ಅವಳು ರೀಲ್ಸ್ ಎಲ್ಲ ನೋಡ್ಕೊಂಡು ಆ ಎಕ್ಸ್ಪ್ರೆಷನ್ಸ್, ಆಕ್ಟಿಂಗ್, ಡ್ಯಾನ್ಸ್ ಮೂಮೆಂಟ್ಸ್ ಎಲ್ಲ ಹಂಗೆ ಬರ್ತಾ ಇದೆ. ಅದಕ್ಕೆ ನಮ್ಮ ಅಪ್ಪ ಅವಳಿಗೆ ಪುನರ್ವಿ ಅಂತ, ಪುನರ್ಜನ್ಮ ಪುನರ್ವಿ ಅಂತ. ವೆರಿ ನೈಸ್ ನೇಮ್. ಎಸ್ ಮಾ, ನಿಮ್ಗೆ ಏನ್ ಅನಿಸ್ತು? ಎಲ್ಲ ಹಳೆದನ್ನೆಲ್ಲ ಒಂದ್ಸತಿ ಮೆಲ್ಕ್ ಹಾಕೊಂಡು ಕೂತಿದ್ದು. ನಿಜವಾಗ್ಲೂ ನಾನು ಆಕ್ಚುಲಿ ಇವಳಷ್ಟು ಜಾಸ್ತಿ ಮಾಡಿಲ್ಲ, ಬಟ್ ಇವಾಗ ಮಾತಾಡ್ತಾ ಅನಿಸ್ತಿದೆ ನಾನು ಇಷ್ಟು ವರ್ಷ ನಾನು ಮಾಡಿದ್ರೆ ಹೊರಗಡೆ ಹೋದ್ರೆ ಜನಗಳೆಲ್ಲ ರೆಕಗ್ನೈಸ್ ಮಾಡ್ತಾ ಇರ್ತಾರೆ. ನನ್ಗೆ ಅವಾಗ ಅನ್ಸೋದು ಇದು ಟ್ವಿನ್ಸ್ ಆಗಿರೋದ್ರಿಂದ ಸ್ವಲ್ಪ ಒಂದೇ ತರ ಇರೋದ್ರಿಂದ ಮಾಡಿದ್ರೆ ಇಬ್ರು ಒಂದೇ ಫಿಲಮ್ ಅಲ್ಲಿ ಮಾಡ್ಬೇಕು, ಒಂದೇ ಆ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾಗಿತ್ತು. ಬಟ್ ಮುಂದೆ ಮಾಡ್ಬೋದೇನೋ ನೋಡೋಣ. ಡೆಫಿನೆಟ್ಲಿ ಇವಾಗೆಲ್ಲ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಅಲ್ಲ, ಬಂತಂದ್ರೆ ಯುಎಸ್ ಇಂದ ಕರ್ಸ್ಕೊಳ್ಳೋಣ, ಇಲ್ಲ ನಾವೇ ಯುಎಸ್ ಹೋಗಿ ಮಾಡೋಣ. ಇವರು ಯಜಮಾನ್ರು ಒಂದು ಪ್ರೊಡ್ಯೂಸ್ ಮಾಡಿ ಅಂದ್ರೆ ಮಾಡ್ತಾರೆ, ನೀವೇ ಡೈರೆಕ್ಟ್ ಮಾಡ್ಕೊಡ್ತೀರಿ. ಯಾವಾಗ ಬೇಕಂದ್ರೆ ಬಂದಾಗ ಕೂಡ ನಾನು ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನನ್ಗೆ ಇಷ್ಟಾನೆ, ನನಗೆ ಪೂರ ಲೈಕ್ ಇದ್ರಲ್ಲೇ ಇರ್ಬೇಕು, ಅದೇ ನಮ್ಮ ವರ್ಕೇ, ಅದು ನಮ್ಮ ವೃತ್ತಿ ಪ್ರವೃತ್ತಿ ಎಲ್ಲಾನು ಅದೇ. ಸೊ ಅಲ್ಲಿ ನಾನು ನಿಮ್ನ ತುಂಬಾ ನೋಡ್ತಾ ಇದ್ದೆ ನಿಮ್ ಇಂಟರ್ವ್ಯೂ, ಅವಾಗ ನೀವು ಆಂಕರಿಂಗ್ ಮಾಡ್ತಾ ಇದ್ರಲ್ಲ ಅವಾಗ. ಸೊ ನನ್ಗೆ ರಘು ಅವ್ರು ಮಾಡ್ತಾ ಇದ್ದ ತಕ್ಷಣ ಅವರೇ ಅಲ್ವಾ, ಬಟ್ ನೀವು ನಮ್ಗೆ ಹೇಳ್ತೀರಾ ನೀವು ಹಂಗೆ ಇದೀರಲ್ಲ, ಏನಿಲ್ಲ. ನನ್ಗೆ ಅದೇ ತರ ಇವಾಗೆಲ್ಲ ಫುಲ್ ಬಾಲ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಿಮ್ಗೆ ಇನ್ನೂ ಹಾಕುವುದು ಆ ಗ್ಲಾಮರ್ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು. ಅಂಡ್ ನೂರಾರು ಜನ, ಸಾಕಷ್ಟು ಜನ ಪ್ರಶಾಂತಿನಿ ಪ್ರಮೋದಿನಿ ಅವ್ರನ್ನ ಇಷ್ಟಪಟ್ಟು ಅವ್ರ ಸಂದರ್ಶನ ಮಾಡಿ ಅಂತ ಕೇಳದ ನಿಮ್ಮನ್ನ ಪ್ರೀತಿಸೋ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಯಾವಾಗೂ ಪ್ರೀತಿಸ್ತಾ ಇರಿ. ಹೌದು, ನೀವು ಪ್ರೀತಿಸ್ತಾ ಇದ್ರೆ ನಾವು ಹಿಂಗೆ ಇರ್ತೀವಿ, ನೀವು ಎಂಟರ್ಟೈನ್ ಮಾಡ್ತೀವಿ. ಇವತ್ತು ಆ ಪ್ರೀತಿ ಅನ್ನೋದು ಹೆಂಗಿರುತ್ತೆ ಅಂದ್ರೆ ನಾನು ಆಡಿಯನ್ಸ್ ಜೊತೆ ಬಂದಾಗ ಗೊತ್ತಾಗುತ್ತೆ. ಒಂದು ಫ್ಯಾಮಿಲಿ ಮೆಂಬರ್ ತರ ನೋಡ್ತಾರೆ ನಮ್ಮ ಕನ್ನಡದವ್ರು. ಒಂದು ಬಸ್ಸಲ್ಲಿ ಹೋದಾಗ ಬಸ್ ಡ್ರೈವರ್ ಆಗಲಿ, ಕಂಡಕ್ಟರ್ ಆಗಲಿ, ಏನು ಮೇಡಮ್ ಎಲ್ಲೋಗ್ಬಿಟ್ಟಿದ್ರಿ ಮೇಡಮ್, ನೀವು ಎಲ್ಲಿ ಮೇಡಮ್ ಕಾಣಿಸ್ತಾನೆ ಇಲ್ಲ. ಒಂದು ಆಟೋಲ್ಲಿ ಹೋದಾಗ ಆಟೋ ಡ್ರೈವರ್ಸ್ ಆಗಲಿ, ಈಗ ಜಯನಗರ ಕಡೆ ಎಲ್ಲ ಇದಕ್ಕೆ ಹೋದಾಗ ಒಂದು ಫ್ಯಾಮಿಲಿ ಥರ ನೋಡ್ತಾರೆ. ಆ ಪ್ರೀತಿ ಇದ್ರೆ ಸಾಕು, ಆ ಪ್ರೀತಿನೇ ನಮ್ಗೆ ಸ್ಟ್ರೆಂತ್. ಹೌದು, ಆ ಪ್ರೀತಿ ಸಾಕು. ಅದೇ ನಾನು ಹೇಳ್ದಂಗೆ ನಿಮ್ಗೆ ಮುಂಚೆ
ನಮಗ್ ಗೊತ್ತಿಲ್ಲ ಎಲ್ಲ ಮರ್ತು ಬಿಟ್ಟಿದ್ದಾರೆ ಅನ್ನೋ ಜನಗಳೆಲ್ಲ ಅಂದ್ಬಿಟ್ಟು ನಾವು ಪಾಡಿಗೆ ನಾವು ನಾರ್ಮಲ್ ಆಗಿ ಹೋಗ್ತಿರ್ತೀವಿ, ಹೊರಗಡೆ ಬರ್ತಿರ್ತೀವಿ. ಬಟ್ ನೋಡಿದಾಗಲ್ಲ ಅರೆ ನೀವಿಬ್ರು ಅವಳಿ ಜವಳಿ ಅಲ್ವಾ, ಪ್ರಮೋದಿನಿ ಪ್ರಶಾಂತಿನಿ ಅವಾಗೆಲ್ಲ ಸೀರಿಯಲ್ ಉದ್ಯಾ ಟಿವಿಲ್ ಮಾಡ್ತಿದ್ರಲ್ಲ ಅಂದಾಗ ಸರ್ಪ್ರೈಸ್ ಆಗುತ್ತೆ. ಇನ್ನೂ ಜ್ಞಾಪಕ ಇಟ್ಕೊಂಡಿದಾರ, ಕಾಫಿ ತಗೊಂಡು ವರ್ಷ ಹೋಗ್ರಿ, ಆದ್ರೂ ಊಟ ಮಾಡ್ಕೊಂಡು ಹೋಗ್ರಿ. ಬನ್ನಿ ಅಂತಾರೆ. ಇವಾಗ ಯಾವ ಆರ್ಟಿಸ್ಟ್ US ಕೂಡ ಅಷ್ಟೇ ತುಂಬಾ ಜನ ಬರ್ತಾರೆ. ಆರ್ಗ್ಯಾನಿಕ್ ಆಡಿಯನ್ಸ್ ನಿಮ್ಗೆಲ್ಲ ಹೌದು, ಆರ್ಗ್ಯಾನಿಕ್ ಆಡಿಯನ್ಸ್. ಇವತ್ತು ಆರ್ಗ್ಯಾನಿಕ್ ಆಡಿಯನ್ಸ್ ಜೊತೆಗೆ ತುಂಬಾ ಜನ ಪೇಯ್ಡ್ ಆಡಿಯನ್ಸ್ ಇದಾರೆ. ಬಟ್ ನಿಮ್ಮ ತರದಲ್ಲಿ ನೀವು ಸಂಪಾದನೆ ಮಾಡಿರೋದು ನಿಮ್ಮ ಜನರೇಷನ್ ಇರ್ಬೋದು ಅಥವಾ ನಿಮ್ಮ ಹಿಂದಿನ ಜನರೇಷನ್ ಕಲಾವಿದರು ಇರ್ಬೋದು, ಎಲ್ಲಾರ್ಗು ನಿಮ್ಮ ಪಾತ್ರಗಳನ್ನ ನೋಡಿ ಗೌರವಿಸಿ ಪ್ರೀತಿಸಿದಂತ ಜನಗಳು, ಅಭಿಮಾನಿಗಳು. ನಾನು ತುಂಬಾ ಕಮ್ಮಿನೇ ಮಾಡಿದ್ರು ಕೂಡ, ಕಡಿಮೆ ಮಾಡಿದ್ರು ಕೂಡ ಸೀರಿಯಲ್ಸ್ ಅದ್ ಯಾವ ಸೀರಿಯಲ್ ಅಂತ ಹೇಳ್ತಾರೆ ಜನ ಬಂದು. ನನಗೆ ಸರ್ಪ್ರೈಸ್, ಪರವಾಗಿಲ್ವಲ್ಲ, ಇನ್ನು ಇಷ್ಟು ಜ್ಞಾಪಕ ಇಟ್ಕೊಂಡಿದ್ದಾರೆ, ಇಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರಲ್ಲ, ಆ ಪ್ರೀತಿನೇ ಸಾಕು, ಇನ್ನೇನ್ ಬೇಡ. ನನಗಂತೂ ನಿಮ್ ಜೊತೆ ಮಾತಾಡಿದ್ದು ಇದು ಇಂಟರ್ವ್ಯೂ ತರ ಫಸ್ಟ್ ಥಿಂಗ್ ನಂಗೆ ಅನಿಸ್ಲಿಲ್ಲ. ಸುಮ್ನೆ ಕೂತ್ಕೊಂಡು ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಬಿಟ್ಟು ಮಾತಾಡ್ತೀನಿ ಅಂತ ಅನಿಸ್ತು. ನಿಮ್ಗೇನ್ ಅನಿಸ್ತು? ಅಯ್ಯೋ ರಘುವರೇ, ನಾನು ಮುಖ್ಯವಾಗಿ ಇಷ್ಟು ವರ್ಷಗಳು ಆಲ್ಮೋಸ್ಟ್ 30 years ಆಗೋಯ್ತು. ನಾನು ಮೋರ್ ದೆನ್ 30 years ನಾನು ಕನ್ನಡದಲ್ಲಿ ಇಂಟರ್ವ್ಯೂ ಕೊಟ್ಟು. ಸೊ ನೀವು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಅಷ್ಟು ಸಂತೋಷ ಆಗ್ತಾ ಇದೆ. ನೀವು ನನ್ನನ್ನು ಬಂದು ನನ್ನ ಹಳೆ ಮೆಮೊರಿಗಳನ್ನೆಲ್ಲ ತಗೊಂಡು ಬಂದು ಇವತ್ತು ಕನ್ನಡದಲ್ಲಿ ನನ್ನ ಒಂದು ಇಷ್ಟಗಳನ್ನ, ನಾನು ಮಾಡ್ತಾ ಇರೋ ಪ್ರಾಜೆಕ್ಟ್ಗಳನ್ನ, ನನ್ನ ಜರ್ನಿನ ನೀವು ಅಷ್ಟು ಚೆನ್ನಾಗಿ ಇಂಟರ್ವ್ಯೂ ಮಾಡಿ ನನ್ನ ಮೆಮೊರೀಸ್ನ ಇದು ಮಾಡಿದ್ರಿ. ಸೊ ತುಂಬ ಸಂತೋಷ ಆಗ್ತಾ ಇದೆ. ತುಂಬ ಸಂತೋಷ ಆಯಿತು. ಕನ್ನಡದವ್ರಿಗೆಲ್ಲ ಮತ್ತೆ ಹತ್ರ ಆಗಬೇಕು, ಕನ್ನಡ ಸಿನಿಮಾಗಳಲ್ಲಿ ಮಾಡಬೇಕು, ಕನ್ನಡದ ಆಡಿಯನ್ಸ್ಗೆ ಮತ್ತೆ ನಾನು ಗಟ್ಟಿಯಾಗಿ ಹಿಡ್ಕೊಂಡು ಲವ್ ಮಾಡ್ಬೇಕು. ನೀವೇನ್ ಹೇಳ್ತೀರಾ? ನಾನಂದ್ರೆ ನಿಮ್ ಚಾನಲ್ಸ್ ಎಲ್ಲ ನಾನು ನೋಡ್ತಿದ್ದೆ US ಅಲ್ಲಿ. ನಾವು ಎಷ್ಟೋ ಆಕ್ಟರ್ಗಳನ್ನ ಮರ್ತು ಬಿಟ್ಟಿದ್ವಿ, ನಮ್ಗೆ ಜ್ಞಾಪಕ ಇಲ್ಲ. ನೋಡಿದಾಗ ಅರೆ ಇವರು ಎಷ್ಟು ಹಳೆ ಆಕ್ಟರ್ಗಳನ್ನ ಎತ್ತಿ ನೀವು ಇಂಟರ್ವ್ಯೂ ಕೂಡ ನೋಡಿದೆ, ಅವ್ರ ಇಂಟರ್ವ್ಯೂ ನೋಡಿದೆ. ಅದೆಲ್ಲ ನೋಡಿದಾಗ ಬಹಳ ಸಂತೋಷ ಆಯ್ತು. ಇವರು ಚಾನಲ್ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು, ತುಂಬಾ ಚೆನ್ನಾಗಿದೆ. ನಮ್ಗೆ ಕನ್ನಡದಲ್ಲಿ ನಿಮ್ಮಿಬ್ಬರ ಸಂದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಬ್ಬರು ಅಕ್ಕ ತಂಗಿರ್ಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್. ಅಂಡ್ ಕಲ್ಯಾಣಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಪೆಂಡಿಂಗ್ ಇದೆ ನಿಮ್ ಇಂಟರ್ವ್ಯೂ, ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಬಂದ ನಿಮ್ ಮನೆಗೆ ವಿಸಿಟ್ ಮಾಡ್ತೀನಿ. ಮೇಡಮ್ ಡೇಟ್ ಕೊಡ್ತಾವ್ರು, ಇನ್ನೂ ಪಾಪ ಏನೋ ಹೇಳ್ತೀನಿ, ನಾನು ಕೊಡಂಗಿದ್ರೆ ನಿಮ್ಗೆ ಫಸ್ಟ್ ಕೊಡೋದು ಅಂತ ಹೇಳಿದಾರೆ. ನನಗೂ ಪ್ರೆಷರ್ ಮಾಡಕ್ ಇಷ್ಟ ಇಲ್ಲ, ಅವ್ರು ಯಾವಾಗ ಕೊಡ್ತಾರೋ ಕೊಡ್ಲಿ. ಮೈ ವೆರಿ ಗುಡ್ ಫ್ರೆಂಡ್. ನಾನು ಅವಳಿಬ್ರು ಪಕ್ಕದಲ್ಲೇ ಹೈದರಾಬಾದ್ ಅಲ್ಲೇ ಇದೀವಿ. ಮನೆ ಹತ್ರನೇ ನಮ್ಮನೆ? ಹೌದು, ಪಕ್ಕನೇ. ಓ, ಯಾವ ಏರಿಯಾ ಅಮ್ಮ? ನಾವು ಮನಿಕೊಂಡಲ್ಲಿ. ಓಕೆ ಓಕೆ. ಸೊ ನೀವು ಬರೋದಿದ್ರೆ ಹೇಳಿ, ನಾನು ಒಪ್ಪಿಸ್ತೀನಿ. ಒಪ್ಪಿಸ್ಬಿಟ್ಟು ಫೋನ್ ಮಾಡಿ ನಾ ಬರ್ತೀನಿ. ನೀನ್ ಕೊಡ್ಲೇಬೇಕು ಇಂಟರ್ವ್ಯೂ ನೆಕ್ಸ್ಟ್. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯಕ್ಕೆ, ಈ ಪ್ರೀತಿಗೆ ಒಳ್ಳೇದಾಗ್ಲಿ ನಿಮಗೆ, ನಿಮ್ಮ ಕುಟುಂಬಕ್ಕೆ. ಆದಷ್ಟು ಬೇಗ ಮತ್ತೆ ನಮ್ಮ ಕನ್ನಡದಲ್ಲಿ ನಿಮ್ಮಿಬ್ಬರನ್ನು ನೋಡೋದಕ್ಕೆ ಆಸೆ ಪಡ್ತೀವಿ. ನೀವು ಮಾಡ್ತೀರಾ ವೆರಿ ಶಾರ್ಟ್ಲಿ, ನನಗೆ ಗೊತ್ತು. ನಾನು ಹೇಳ್ತಾ ಇದ್ದೀನಿ, ವೆರಿ ಶಾರ್ಟ್ಲಿ ಯು ವಿಲ್ ಬಿ ಆನ್ ಕನ್ನಡ ಸ್ಕ್ರೀನ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಅವಳಿ ಜವಳಿ ಅಕ್ಕ ತಂಗಿರು ಪ್ರಶಾಂತಿನಿ ಪ್ರಮೋದಿನಿ ಮೇಡಮ್ ಅವರ ಸರಣಿ. ಈ ಸರಣಿ ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಈ ರೀತಿಯಾಗಿರೋ ಅಪರೂಪದ ಕಲಾವಿದರನ್ನ ಎಲ್ಲಿ ಹೋಗಿ ಹುಡುಕಿ ಹೆಕ್ಕಿ ಅವ್ರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸರಣಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.